ಸ್ನೇಹಿತರೆ, ಇಂಡಿಯನ್ ಏರ್ಫೋರ್ಸ್ನಲ್ಲಿ ಖಾಲಿ ಇರುವಂತಹ ಗ್ರೂಪ್ ಸಿ ಹುದ್ದೆಗಳಿಗೆ ಹೊಸದಾಗಿ ಒಂದು ನೋಟಿಫಿಕೇಶನ್ ಆಗಿರ್ತೈತಿ ನೋಡ್ರಿ. ಇಲ್ಲಿ ಟೋಟಲ್ ಆಗಿ 3 ಪೋಸ್ಟ್ ಬರ್ತಾವ. ಒಂದನೇದ ಲೋವರ್ ಡಿವಿಷನ್ ಕ್ಲರ್ಕ್ ಬರ್ತೈತಿ, ಎರಡನೇದ ಹಿಂದಿ ಟೈಪಿಸ್ಟ್ ಮತ್ತು ಮೂರನೇದ ಡ್ರೈವರ. ಮತ್ತು ನೋಡ್ರಿ, ಇದಕ್ಕೆ ಆನ್ಲೈನ್ ಮೂಲಕ ಇದಕ್ಕೆ ಅಪ್ಲಿಕೇಶನನ್ನು ಹಾಕಕ್ಕೆ ಬರಂಗಿಲ್ಲ. ಇದನ್ನೇನು ಮಾಡಬೇಕು, ಆಫ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಕತಿ. ಅದನ್ನು ಮುಂದೆ ತಿಳಿಸ್ಕೊಡ್ತಾನೆ ಯಾವ ರೀತಿಯಾಗಿ ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋದು ಅಂತೇಳಿ. ಮತ್ತು ಅಪ್ಲಿಕೇಶನ್ ಕೂಡ ಈಗಾಗಲೇ ಸ್ಟಾರ್ಟ್ ಆಗೈತಿ. ಯಾವಾಗಿಂದ ಸ್ಟಾರ್ಟ್ ಆಗೈತೆ ನೋಡ್ರಿ, 2/5/2026 ಅಂದರೆ ಈಗಾಗಲೇ ಅಪ್ಲಿಕೇಶನ್ ಡೇಟ್ ಕೂಡ ಸ್ಟಾರ್ಟ್ ಆಗಿರ್ತೈತಿ. ಕೊನೆಯ ದಿನಾಂಕ ನೋಡ್ರಿ 1/6/2026 ಇದು ಕೊನೆಯ ದಿನಾಂಕ ಆಗಿರ್ತೈತಿ. ಆದಷ್ಟು ಇದಕ್ಕೆ ಜಲ್ದಿ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ರಿ. ನಿಮ್ಗೆ ಮುಂದೆ ತಿಳಿಸ್ಕೊಡ್ತಾನೆ ಯಾವ ರೀತಿಯಾಗಿ ಅಪ್ಲಿಕೇಶನನ್ನು ಹಾಕೋದು ಅಂತೇಳಿ. ಮತ್ತು ನೋಡ್ರಿ, ಇದಕ್ಕೆ ಜಸ್ಟ್ 10ನೇ ತರಗತಿ ಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು, ಸೆಕೆಂಡ್ PUC ಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು. ನಿಮ್ಗೆ ಯಾವ ಪೋಸ್ಟ್ಗಳಿಗೆ 10th ಮೇಲೆ ಅಪ್ಲಿಕೇಶನನ್ನು ಹಾಕೋದಿರ್ತೈತಿ ಮತ್ತು ಯಾವ ಪೋಸ್ಟ್ಗಳಿಗೆ ಸೆಕೆಂಡ್ PUC ಮೇಲೆ ಅಪ್ಲಿಕೇಶನನ್ನು ಹಾಕೋದಿರ್ತೈತಿ ಅದನ್ನು ಮುಂದೆ ಡೀಟೇಲ್ಡಾಗಿ ತಿಳಿಸ್ಕೊಡ್ತಾನೆ. ಮತ್ತು ಇನ್ನೊಂದು ನೋಡ್ರಿ, ಚಾನಲ್ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ಅಭ್ಯರ್ಥಿಗಳು ಏನು ಮಾಡಿರಿ ಅಂದ್ರೆ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡ್ರಿ, ಏನೇ ಗೌರ್ಮೆಂಟದ ಜಾಬ್ಸ್ ನೋಟಿಫಿಕೇಶನ್ ಕಾಲ್ಪಾರ್ ಮಾಡಿರು ನಿಮಗೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ. ಮತ್ತು ಈಗ ಬಂದಿರತಕ್ಕಂಥ ನೋಟಿಫಿಕೇಶನ್ ವಿತ್ ಅಪ್ಲೈ ಲಿಂಕ್ ಎರಡೂ ಕೂಡ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡಿರೋದನ್ನ ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗಬಹುದು. ಮತ್ತು ಅದೇನೈತಿಲ್ಲ ನೋಟಿಸ್ ಅದನ್ನು ಮೊದಲು ನಿಮ್ಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಇಲ್ಲಿ ನೋಡ್ಬೋದು ಯಾವುದಂದ್ರೆ ಇಂಡಿಯನ್ ಏರ್ಫೋರ್ಸ್ ಇಲ್ಲಿ ಹಲವಾರು ಏನೈತಿ ಪೋಸ್ಟಲ್ ಅಡ್ರೆಸ್ ಅದಾವ. ಇವೇನೈತಿ ಪೋಸ್ಟಲ್ ಅಡ್ರೆಸ್, ಇವೇನು ಪೋಸ್ಟಲ್ ಅಡ್ರೆಸ್ ಇದು 2 ಒಳಗೆ ಹಾಕೋದು. ಇಲ್ಲಿ ಪ್ರಾಮ್ ಒಳಗೆ ಏನೈತಿ ನಿಮ್ಮ ಅಡ್ರೆಸ್ ಹಾಕೋದು, 2 ಒಳಗೆ ಈ ಪೋಸ್ಟಲ್ ಅಡ್ರೆಸ್ ಹಾಕೋದಿರ್ತೈತಿ. ಇಲ್ಲಿ ನೋಡ್ರಿ, ಈಗ AOC ಏರ್ಫೋರ್ಸ್ ಸ್ಟೇಷನ್ ಕಾನ್ಪುರ್ ಇಲ್ಲಿ ಯಾವ ಪೋಸ್ಟ್ ಖಾಲಿ ಐತಿ, LDC ಲೋವರ್ ಡಿವಿಷನ್ ಕ್ಲರ್ಕ್. ಟೋಟಲ್ ಆಗಿ 2 ವೇಕೆನ್ಸಿ, UR ಒಳಗೆ 1, SC ಒಳಗೆ 1 ಮತ್ತು ESM ನಲ್ಲಿ 1 ಇದು. ಸೊ ಅದೇ ರೀತಿಯಾಗಿ ಚೆನ್ನೈ ಇಲ್ಲಿ ನೋಡ್ರಿ, ಇದ್ರೊಳಗೆ ಯಾವ್ದು ಪೋಸ್ಟ್ ಖಾಲಿ ಐತಿ ಇಲ್ಲಿ ನೋಡ್ಕೋಬೋದು. ಇಲ್ಲಿ ಒಂದೇದು ನೋಡ್ರಿ, ನೀವು PDF ಅನ್ನು ನೋಡುವಂಥ ವಿದ್ಯಾರ್ಥಿಗಳು ಮೊದಲ ಪೋಸ್ಟಲ್ ಅಡ್ರೆಸ್ ನೋಡ್ಕೋರಿ, ಯಾವ ಪೋಸ್ಟ್ ಖಾಲಿ ಐತಿ ನೋಡ್ಕೋರಿ. ನಿಮ್ಮ ಕ್ಯಾಟಗರಿ ಒಳಗೆ ವೇಕೆನ್ಸಿ ಇದ್ದು ಅಂದ್ರೆ ಮಾತ್ರ ಅಪ್ಲಿಕೇಶನನ್ನು ಹಾಕ್ರಿ. ಇದ್ದಿದ್ದಿಲ್ಲ ಅಂದ್ರೆ ಅಪ್ಲಿಕೇಶನನ್ನು ದಯಮಾಡಿ ಯಾರು ಅಪ್ಲಿಕೇಶನ್ ಹಾಕಬೇಡ್ರಿ. ನಿಮ್ಮ ಕ್ಯಾಟಗರಿ ಒಳಗೆ ವೇಕೆನ್ಸಿ ಇದ್ದು ಅಂದ್ರೆ ಮಾತ್ರ ಅರ್ಜಿಯನ್ನು ಸಲ್ಲಿಸ್ರಿ. ಇಲ್ಲಿಕಂದ್ರೆ ಅಪ್ಲಿಕೇಶನ್ ಹಾಕಬೇಡ್ರಿ. ಏನೈತಿ ಅಪ್ಲಿಕೇಶನ್ ಚಾರ್ಜಸ್ ವೇಸ್ಟ್ ಮಾಡ್ಕೋಬೇಡ್ರಿ. ಇಲ್ಲಿ ನೋಡ್ರಿ, ಇದು ಚೆನ್ನೈ ಆಯ್ತು ಮತ್ತು ಪುಣೆ ಇಲ್ಲಿ LDC ಪೋಸ್ಟ್ ಖಾಲಿ ಐತಿ. ಇದ್ರೊಳಗೆ ಟೋಟಲ್ ಆಗಿ 2. ಇಲ್ಲಿ ಕ್ಯಾಟಗರಿ ಒಳಗೆ ನೋಡ್ಕೋರಿ. ನಿಮ್ಗೆ ಆಗಲೇ ತಿಳಿಸ್ಕೊಟ್ಟಂತೆ PDF ವಿತ್ ಅಪ್ಲೈ ಲಿಂಕ್ ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇದ್ದಿರ್ತೈತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ ಅಲ್ಲಿ. ಇಲ್ಲಿ ಗುಜರಾತ್ ಒಳಗೆ ನೋಡ್ರಿ, ಇಲ್ಲಿ LDC ಪೋಸ್ಟ್ ಟೋಟಲಿಗೆ 1 ಮತ್ತು ಯಾವುದಂದ್ರೆ ಚೆನ್ನೈ ಇಲ್ಲಿ LDC ಪೋಸ್ಟ್ ಖಾಲಿ ಐತಿ. ಇಲ್ಲಿ ನೋಡ್ರಿ, ಡ್ರೈವರ್ ಪೋಸ್ಟ್ ಖಾಲಿ ಐತಿ ನೋಡ್ಬೋದು. ಇಲ್ಲಿ ಎಲ್ಲಿ ಅಂದ್ರೆ ಚೆನ್ನೈ ಒಳಗೆ 1 ಪೋಸ್ಟು ಡ್ರೈವರ್ ಪೋಸ್ಟ್ ಖಾಲಿ ಐತಿ. ಮತ್ತು ಮಹಾರಾಷ್ಟ್ರ ಒಳಗೆ LDC ಪೋಸ್ಟ್ ಮತ್ತು ಮಧ್ಯಪ್ರದೇಶದಾಗ LDC ಪೋಸ್ಟ್ ಮತ್ತು ಕಾನ್ಪುರ್ LDC ಇಲ್ಲಿ ಕ್ಯಾಟಗರಿ ವೈಸ್ ನೋಡ್ಕೋರಿ. ಟೋಟಲ್ ಆಗಿ ಇದು ಅಡ್ರೆಸ್ ಒಳಗೆ ಈ ಪೋಸ್ಟಲ್ ಅಡ್ರೆಸ್ ಒಳಗೆ ಟೋಟಲ್ ಆಗಿ 14 ವೇಕೆನ್ಸಿ ಇದಾಯ್ತು. ಮತ್ತು ನಮ್ಮ ಬೆಂಗಳೂರೊಳಗೂ ಖಾಲಿ ಅದಾವು. ಇಲ್ಲಿ ನೋಡ್ರಿ, ನಮ್ಮ ಬೆಂಗಳೂರೊಳಗೂ ಖಾಲಿ ಅದಾವು. ನೀವು ಎಲ್ಲಿ ಬೇಕಾದ ಪೋಸ್ಟಲ್ ಅಡ್ರೆಸ್ ಸಲ್ಲಿಸಬಹುದು. ಬೆಂಗಳೂರಿಗೆ ಅಂತೇಳಿ ಕಡ್ಡಾಯ ಇಲ್ಲ, ನೀವು ಮ್ಯಾಗಿನ ಅಡ್ರೆಸ್ ಕೂಡ ಸಲ್ಲಿಸಬಹುದು. ಇದಾಯ್ತು. ಇಲ್ಲಿ ನೋಡ್ರಿ, ಬೆಂಗಳೂರು ಇಲ್ಲಿ LDC ಪೋಸ್ಟ್ ಟೋಟಲ್ ಆಗಿ 1, UR ಒಳಗೆ 1 ಐತಿ. ಮತ್ತು ಚೆನ್ನೈ ಇದ್ರೊಳಗೂ 1 ಮತ್ತು ಹೈದರಾಬಾದ್ ಇಲ್ಲಿ ನೋಡ್ರಿ, ಹಿಂದಿ ಟೈಪಿಸ್ಟ್ ಪೋಸ್ಟ್ ಖಾಲಿ ಐತಿ ಇಲ್ಲಿ 1. ಇಲ್ಲೆಲ್ಲ ನೀವು ನೋಡ್ಕೋಬೇಕು. PDF ಹಾಕಿನಂದ್ರೆ ನೀವು ಡೀಟೇಲಾಗಿ ಮೊದಲು ನೋಡ್ಕೋಬೇಕು. ಇಲ್ಲಿ ಯಾವ ಪೋಸ್ಟಲ್ ಅಡ್ರೆಸ್ದಾಗ ಯಾವ ಪೋಸ್ಟ್ ಖಾಲಿ ಐತಿ, ಎಷ್ಟು ವೇಕೆನ್ಸಿ ಖಾಲಿ ಇದಾವೆ, ನಮ್ಮ ಕ್ಯಾಟಗರಿ ಒಳಗೆ ವೇಕೆನ್ಸಿ ಅದಾವಿಲ್ಲೋ ಇವು ಡೀಟೇಲಾಗಿ ನೋಡ್ಕೊಂಡು ಅಪ್ಲಿಕೇಶನನ್ನು ಹಾಕಿರಿ ಪ್ರತಿಯೊಂದು ವಿದ್ಯಾರ್ಥಿಗಳು. ನಾನು ನಿಮ್ಗೆ ಈಗ ತಿಳಿಸ್ಕೊಡ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ನಾ ಪ್ರತಿಯೊಂದು ಯಾವುದೇ ಜಾಬ್ಸ್ ಕಾಲ್ಪರ್ ಮಾಡ್ರೆ ಸಿಂಪಲ್ಲಾಗಿ ತಿಳಿಸ್ತಾ ಹೋಗಿರ್ತಾರ. ನಿಮಗೆ ಇಷ್ಟು ಮೀರು ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನ್ ಆನ್ ಇಟ್ಟಿರ್ದು ಕಮೆಂಟ್ ಕೂಡ ಮಾಡಬಹುದು ನಿಮ್ಗೆ ಏನೇ ಡೌಟ್ಸ್ ಇದ್ದರು. ಮತ್ತು ಅದೇ ರೀತಿಯಾಗಿ ಚೆನ್ನೈ ಒಳಗೆ LDC ಪೋಸ್ಟ್ ಖಾಲಿ ಐತಿ. ಬೆಂಗಳೂರು ಒಳಗೆ LDC ಪೋಸ್ಟ್ ಟೋಟಲ್ ಆಗಿ 5 ವೇಕೆನ್ಸಿ ಇದಾಯ್ತು. ಸೊ ಅದೇ ರೀತಿಯಾಗಿ ನೋಡ್ರಿ, ಸೆಂಟ್ರಲ್ ಏರ್ ಕಮಾಂಡ್ ಇಂಡಿಯನ್ ಏರ್ಫೋರ್ಸ್ ಇಲ್ಲಿ ಕೂಡ LDC ಮತ್ತು ಹಿಂದಿ ಟೈಪಿಸ್ಟ್ ಟೋಟಲ್ ಆಗಿ 3 ಪೋಸ್ಟ ಇಲ್ಲಿ ನೋಡ್ಕೋರಿ ನೀವೆಲ್ಲ. ಸೊ ಇದಾಯ್ತು HQ ವೆಸ್ಟರ್ನ್ ಏರ್ ಕಮಾಂಡ್ ಇಂಡಿಯನ್ ಏರ್ಫೋರ್ಸ್ ಇದ್ರೊಳಗೂ ಟೋಟಲ್ ಆಗಿ 6 ವೇಕೆನ್ಸಿ. ಇಲ್ಲಿ ಹಿಂದಿ ಟೈಪಿಸ್ಟ್ ಒಳಗೆ 1, ಲೋವರ್ ಡಿವಿಷನ್ ಕ್ಲರ್ಕ್ ಒಳಗೆ 2,
ಹಿಂದಿ ಟೈಪಿಸ್ಟ್ ಒಳಗೆ ಒಂದು ಮತ್ತು ಡ್ರೈವರ್ ಒಳಗೆ ಒಂದು ಹಿಂದಿ ಟೈಪಿಸ್ಟ್ ಒಂದು ಟೋಟಲ್ ಆಗಿ 6 ವೇಕೆನ್ಸಿ ಇದಾಯ್ತು ವೆಸ್ಟರ್ನ್ ಏರ್ ಕಮಾಂಡಟ್. ಇಲ್ಲಿ ನೋಡ್ರಿ HQ ಈಸ್ಟರ್ನ್ ಏರ್ ಕಮಾಂಡ್ ಇಂಡಿಯನ್ ಏರ್ಫೋರ್ಸ್ ಇದ್ರ ನೋಡ್ರಿ ಲೋವರ್ ಡಿವಿಷನ್ ಕ್ಲರ್ಕ್ ಒಳಗೆ ಒಂದು ವೇಕೆನ್ಸಿ, ಹಿಂದಿ ಟೈಪಿಸ್ಟ್ ಒಳಗೆ ಒಂದು ವೇಕೆನ್ಸಿ, ಲೋವರ್ ಡಿವಿಷನ್ ಕ್ಲರ್ಕ್ ಒಳಗೆ ಒಂದು ಮತ್ತು ಇದ್ರೊಳಗೆ ಒಂದು. ಇಲ್ಲಿ ನೋಡ್ರಿ ಅಸ್ಸಾಂ 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 ಅಸ್ಸಾಂ. ಇಲ್ಲಿ ನಿಮ್ಗೆ ಆಗಲೇ ತಿಳಿಸ್ಕೊಟ್ಟಂತೆ ನೀವು ಯಾವ ಪೋಸ್ಟಲ್ ಅಡ್ರೆಸ್ ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. ಇದು ಪೋಸ್ಟಲ್ ಅಡ್ರೆಸ್ ಏನು ಬರ್ತೈತಿ, ಇದು 2 ಒಳಗೆ ಬರ್ತೈತಿ. ನಿಮ್ಮ ಅಡ್ರೆಸ್ ಏನೈತಿ ಪ್ರಾಮ್ ಒಳಗೆ ಬರ್ತೈತಿ. ಇಷ್ಟು ಸಿಂಪಲ್ ಆಗಿದೆ ಇದಾಯ್ತು. ಸೊ ಅದೇ ರೀತಿ ಕೆಳಗೆ ಬರ್ರಿ. ಇಲ್ಲಿ ನೋಡ್ರಿ ಸೌತ್ ವೆಸ್ಟರ್ನ್ ಏರ್ ಕಮಾಂಡ್. ಇಲ್ಲಿ ನೋಡ್ರಿ ಯಾವುದಂದ್ರೆ ಇಲ್ಲಿ ತಾಣೆ ಇದ್ರೊಳಗೆ ಹಿಂದಿ ಟೈಪಿಸ್ಟ್ ಒಳಗೆ ಒಂದು ಮತ್ತು ಗುಜರಾತ್ ಇದ್ರೊಳಗೆ ಒಂದು. ಇಲ್ಲಿ ಯಾವುದಂದ್ರೆ ಇಲ್ಲಿ ನೋಡ್ರಿ ಇದ್ರೊಳಗೂ ಒಂದು ಮತ್ತು ಮುಂಬೈ ಒಳಗೆ ಒಂದು ಮತ್ತು ಜಮಣ್ನಗರ್ ಗುಜರಾತ್ ಇದ್ರೊಳಗೆ ಒಂದು. ಟೋಟಲ್ ಆಗಿ ಇದ್ರೊಳಗೂ 5 ವೇಕೆನ್ಸಿ. ಮತ್ತು ಸೌತರ್ನ್ ಏರ್ ಕಮಾಂಡ್ ಇಂಡಿಯನ್ ಏರ್ಫೋರ್ಸ್ ಇದ್ರೊಳಗೆ ಒಂದು ವೇಕೆನ್ಸಿ, ಅದು OBC ಒಳಗೆ ಒಂದು ವೇಕೆನ್ಸಿ ಐತೆ ನೋಡ್ರಿ. ಮತ್ತು ಇಲ್ಲಿ ನೋಡ್ರಿ ಯಾವ್ದು ನ್ಯೂ ದಿಲ್ಲಿ LDC ಒಳಗೆ 3 ವೇಕೆನ್ಸಿ. ಸೊ ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ ಇದ್ರೊಳಗೂ ಒಂದು ವೇಕೆನ್ಸಿ, ನ್ಯೂ ದಿಲ್ಲಿ ಒಳಗೆ ಒಂದು ವೇಕೆನ್ಸಿ ಮತ್ತು ಇದ್ರೊಳಗೂ ಕೂಡ ಒಂದು ವೇಕೆನ್ಸಿ, ಎಲ್ಲಿ ನ್ಯೂ ಡೆಲ್ಲಿ. ಟೋಟಲಾಗಿ 2 ವೇಕೆನ್ಸಿ, ಟೋಟಲಾಗಿ 7 ವೇಕೆನ್ಸಿ ಅದು ನೋಡ್ರಿ. ನೀವು ಏನು ಮಾಡಿರಿ ಅಂದ್ರೆ ನಾ PDF ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರತ್ನು. ಇಲ್ಲಿ ಪೋಸ್ಟಲ್ ಅಡ್ರೆಸ್ ತೆಗೆದುಕೊಡ್ರಿ. ನಿಮ್ಮ ಕೆಟಗರಿ ಒಳಗೆ ವೇಕೆನ್ಸಿ ಅದಾವ ನೋಡ್ರಿ, ಇದ್ದು ಅಂದ್ರೆ ಅಪ್ಲಿಕೇಶನನ್ನು ಹಾಕ್ರಿ. ಇಲ್ಲಿ ಕತ್ತಂದ್ರೆ ಅಪ್ಲಿಕೇಶನನ್ನು ಹಾಕಬೇಡ್ರಿ. ಸೊ ಇದಾಯ್ತು. ಹಂಗೆ ಕೆಳಗೆ ಬರ್ರಿ. ಇಲ್ಲಿ ನೋಡ್ರಿ ಮತ್ತು ಅಪ್ಲಿಕೇಶನನ್ನು ಹಾಕುವಂತಹ ಅಭ್ಯರ್ಥಿಗಳಿಗೆ ವಯಸ್ಸು ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ ನೋಡ್ರಿ 25 ವರ್ಷ ಕೊಟ್ಟಾರು. ಸೊ ಅದೇ ರೀತಿಯಾಗಿ OBCದವ್ರಿಗೆ 3 ವರ್ಷ ಐತಿ ಏಜ್ ರಿಲ್ಯಾಕ್ಷನ್, SC/STದವ್ರಿಗೆ 5 ವರ್ಷ ಐತಿ, ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ದವ್ರಿಗೆ 10 ವರ್ಷ. ಈ ರೀತಿಯಾಗಿ ನಿಮಗೆ ಏಜ್ ರಿಲ್ಯಾಕ್ಷನ್ ಕೂಡ ಇದ್ದಿರ್ತೈತಿ. ಸೊ ಇದಾಯ್ತು. ಮತ್ತು ಕ್ವಾಲಿಫಿಕೇಷನ್ ಬಗ್ಗೆ ಬರೋದಾದರೆ ಇಲ್ಲಿ ನೋಡ್ರಿ ಸಿಂಪಲ್ ಆಗಿ ತಿಳಿಸ್ಕೊಟ್ಬಿಡ್ತನು. ಏನೈತಿ ಕ್ವಾಲಿಫಿಕೇಷನ್, LDC ಹುದ್ದೆಗಳಿಗೆ 12ನೇ ತರಗತಿ ಪಾಸಾಗಿರಬೇಕು, ಕಂಪ್ಯೂಟರ್ ಟೈಪಿಂಗ್ ಮಾಡೋಕ್ಕೆ ಬರಬೇಕು ಕಡ್ಡಾಯವಾಗಿ. ಇಲ್ಲಿ ನೋಡ್ರಿ 35 ವರ್ಡ್ ಪರ್ ಮಿನಿಟ್ ಒಳಗೆ ಯಾವುದಂದ್ರೆ ಇಂಗ್ಲೀಷ್ ಒಳಗೆ ಟೈಪ್ ಮಾಡೋಕ್ಕೆ ಬರ್ತಿರಬೇಕು. ಸರ ನಮಗೆ ಇಂಗ್ಲೀಷ್ ಒಳಗೆ ಟೈಪ್ ಮಾಡೋಕ್ಕೆ ಬರಂಗಿಲ್ಲ ರೀ, ನಾವು ಹಿಂದಿ ಒಳಗೆ ಟೈಪ್ ಮಾಡ್ತೀವಿ ರೀ ಅನ್ನುವಂಥ ವಿದ್ಯಾರ್ಥಿಗಳು 30 ವರ್ಡ್ ಪರ್ ಮಿನಿಟ್ ಒಳಗೆ ಟೈಪ್ ಮಾಡಬೇಕು ಹಿಂದಿ. ಕ್ಲಿಯರಾ ಇದಾಯ್ತು. ಸೊ ಅದೇ ರೀತಿ ಹಿಂದಿ ಟೈಪಿಸ್ಟ್ ಇಲ್ಲಿ ನೋಡ್ರಿ ಇದಕ್ಕೂ ಕೂಡ 12ನೇ ತರಗತಿ ಪಾಸಾಗಿರಬೇಕು. ಸೇಮ್ ಟು ಸೇಮ್ ಮ್ಯಾಗಿಂದ LDC ಹಿಂದಿ ಟೈಪಿಸ್ಟ್ ಸೇಮ್ ಕ್ವಾಲಿಫಿಕೇಷನ್, 35 ವರ್ಡ ಪರ್ ಮಿನಿಟ್ ಒಳಗೆ ಇಂಗ್ಲೀಷ್ ಒಳಗೆ ಟೈಪ್ ಮಾಡಬೇಕು ಬರಬೇಕು. ಸರ ಇಲ್ರಿ ನಮ್ಗೆ ಹಿಂದಿ ಒಳಗೆ ಬರ್ತೈತಿ ಅನ್ನುವಂಥ ವಿದ್ಯಾರ್ಥಿಗಳು ಹಿಂದಿ ಒಳಗೆ 30 ವರ್ಡ್ ಅಷ್ಟೇ ಇದ್ದಿರ್ತೈತಿ. ಮತ್ತು ಡ್ರೈವರ್ ಹುದ್ದೆಗಳಿಗೆ ಜಸ್ಟ್ 10ನೇ ತರಗತಿ, 2 ವರ್ಷ ಎಕ್ಸ್ಪೀರಿಯನ್ಸ್ ಪ್ಲಸ್ HMV ಹೆವಿ ಮೋಟಾರ್ ವೆಹಿಕಲ್ ಲೈಸೆನ್ಸ್ ಡ್ರೈವರ್ ಹುದ್ದೆಗಳಿಗೆ. ನಿಮಗೆ ಕ್ವಾಲಿಫಿಕೇಷನ್ ಬಗ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನ್ ಆಗಿರೋದನ್ನ ಕಮೆಂಟ್ ಕೂಡ ಮಾಡಿರಿ ನಿಮ್ಗೆ ಡೌಟ್ ಇತ್ತಂದ್ರೆ. ಮತ್ತು ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ಬರೋದಾದರೆ ಇಲ್ಲಿ ನೋಡ್ರಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಐತಂದ್ರೆ, ಈಗ ರಿಟನ್ ಟೆಸ್ಟ್ ಏನೈತಿ 100 ಮಾರ್ಕ್ಸಿಗೆ ಇದ್ದಿರ್ತೈತಿ. ಸೊ ಅದೇ ರೀತಿ ಸ್ಕಿಲ್ ಪ್ರಾಕ್ಟಿಕಲ್ ಫಿಸಿಕಲ್ ಟೆಸ್ಟ್ ಕೇವಲ ಏನೈತಿ ಕ್ವಾಲಿಫೈ ಆಗೋ ಕಷ್ಟ ಇದ್ದಿರ್ತೈತಿ. ಅದಕ್ಕೇನೈತಿ ಮಾರ್ಕ್ಸ್ಗಳು ಇರಂಗಿಲ್ಲ, ಏನೈತಿ ಮಾರ್ಕ್ಸ್ಗಳು ಇರುವುದಿಲ್ಲ. ಸೊ ಇದಾಯ್ತು. ಮತ್ತು ಲಾಸ್ಟ್ ಡೇಟ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಹಿಡ್ದ 30 ದಿನ ಟೈಮಿಂಗ್ ಏನೈತಿ 30 ದಿನ ಟೈಮಿಂಗ್ ಇದ್ದಿರ್ತೈತಿ. ಸೊ ಇದಾಯ್ತು. ಮತ್ತು ಅದೇ ರೀತಿಯಾಗಿ ಕೆಳಗೆ ಬಂದ್ರೆ ಯಾವುದೊಂದು ಇಲ್ಲ ಮಾಹಿತಿ ಇಲ್ಲಿದೆ ನೋಡ್ರಿ. ಇದೇನೈತ್ಲೆ ಇವು ಫಾರ್ಮ್ಗಳನ್ನು ಕೂಡ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಶೇರ್ ಮಾಡಿರ್ತೀನಿ. ಇದ್ರೊಳಗೆ ಏನೈತಿ ಸಪ್ರೇಟ್ ಅಷ್ಟು ಕ್ಲಿಯರ್ ಆಗಿ ಕಾಣಂಗಿಲ್ಲ. ನಾನು ನಿಮಗೆ ಸಪ್ರೇಟ್ ಡೌನ್ಲೋಡ್ ಮಾಡಿ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಶೇರ್ ಮಾಡಿದ್ನು. ಅಲ್ಲಿ ಏನು ಮಾಡಿರಿ ಅಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಏನು ಮಾಡಿರಿ ಟೆಲಿಗ್ರಾಮ್ ಅಕೌಂಟನ್ನು ಜಾಯ್ನ್ ಆಗ್ರಿ. ಇಲ್ಲಿ ನೋಡ್ರಿ ಇದ್ರ ಬಗ್ಗೆ ನಾಳೆ ವಿಡಿಯೋ ಮಾಡಿ ತಿಳಿಸ್ತಾನೆ. ಯಾಕಂದ್ರೆ ಟೋಟಲಾಗಿ ವಿಡಿಯೋ ಭಾಳ ಲಾಂಗ್ ಆಕೈತಿದೆ. ಟೋಟಲಾಗಿ 10 ನಿಮಿಷದ ವಿಡಿಯೋ ಆಯ್ತು. ಮತ್ತು ಅದನ್ನು ಮಾಡಿ ನಾನು ಟೋಟಲಾಗಿ 15ರಿಂದ 20 ನಿಮಿಷದ ವಿಡಿಯೋ ಆಕೈತಿದೆ. ಸೊ ಅದಕ್ಕಾಗಿ ಏನೈತಿ ಅಪ್ಲಿಕೇಶನನ್ನು ಹಾಕುವುದು ನಾಳೆ ಡೀಟೇಲಾಗಿ ವಿಡಿಯೋ ಬರ್ತೈತಿ ನೋಡ್ರಿ. ನಿಮ್ಗೆ ಏನೇ ಡೌಟ್ ಇದ್ರು, ಯಾಕಂದ್ರೆ ನಾನು ಪ್ರತಿಯೊಂದು ವಿಡಿಯೋದಾಗ ಹೇಳೋದು ಜಾಬ್ಸ್ಗೆ ಬರೋದಾದರೆ ಯಾವುದೊಂದು ಕನ್ಫ್ಯೂಸ್ ಮಾಡೋಂಗಿಲ್ಲ, ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗಿರ್ತಾನೆ. ನಿಮಗೆ ಇಷ್ಟು ಮೀರಿ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರೋದನ್ನು ಕಮೆಂಟ್ ಕೂಡ ಮಾಡಿರಿ, ಅಥವಾ ಡೈರೆಕ್ಟ್ ಆ್ಯಂಡ್ ಪರ್ಸನಲಾಗಿ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಇದೇನು ಯಾವುದು ಫಾರ್ಮ್ ಅದಾವಲ್ಲ, ಟೋಟಲಾಗಿ 2 ಫಾರ್ಮ್ ಅದಾವ.
ಎರಡು ಫಾರ್ಮ್ಗಳನ್ನ ಯಾವ ರೀತಿಯಾಗಿ ಫಿಲ್ಅಪ್ ಮಾಡಿ ಎನ್ವಲಪ್ ಒಳಗೆ ಹಾಕಿ ಯಾವ ರೀತಿಯಾಗಿ ನೀವು ಪೋಸ್ಟಲ್ ಅಡ್ರೆಸ್ಗೆ ಸಲ್ಲಿಸೋದು ಇದ್ದಿರ್ತೈತಿ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾಳೆ ವಿಡಿಯೋ ಮಾಡಿ ತಿಳಿಸ್ತಾನೆ. ಈಗ ಸೈಡ್ ಏನು ಪೋಸ್ಟಲ್ ಅಡ್ರೆಸ್ ಹತ್ತಿದಿಲ್ಲ ಅದೇ ಅಡ್ರೆಸ್ಗೆ ನೀವು ಸಲ್ಲಿಸಬೇಕಾಕೈತಿ. ಅದನ್ನೇ ಏನು ಮಾಡೋದು 2 ಒಳಗೆ ಹಾಕೋದು, ನಿಮ್ಮ ಅಡ್ರೆಸ್ ಏನು ಮಾಡೋದು ಫಾರ್ಮ್ ಒಳಗೆ ಹಾಕೋದು ಏನೈತಿ ಇಷ್ಟು ಸಲ್ಲಿಸಿ ಇದ್ದಿರ್ತೈತಿ. ಮತ್ತು ಇದ್ರ ಬಿಟ್ಟು ನಿಮ್ಗೆ ಏನೇ ಡೌಟ್ಸು ಏನೇ ಗೊಂದಲ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಇಟ್ಟಿದ್ದು ಕಮೆಂಟ್ ಕೂಡ ಮಾಡಿರಿ. ಯಾಕಂದರೆ ಜಾಬ್ಸ್ ಏನೈತಿ ನಿಮ್ಗೆ ಮನೆಯಿಂದ ಹೇಳತ್ತೀನಿ ಏನೈತಿ ಇಂಡಿಯನ್ ಏರ್ಫೋರ್ಸ್ ಗ್ರೂಪ್ ಸಿ ನೋಟಿಫಿಕೇಶನ್ ಆಗೈತಿ ನೋಡ್ರಿ ಅಂತೇಳಿ ಕೆಲವೊಂದು ವಿದ್ಯಾರ್ಥಿ ಯಾರನ್ನು ಕೂಡ ನೋಟಿಫಿಕೇಶನ್ ನೋಡೇ ಇಲ್ಲ, ಅದನ್ನು ನೋಟಿಫಿಕೇಶನ್ ಸರಿಯಾಗಿ ನೋಡಿದ್ದೇ ಇಲ್ಲ. ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟನು ವಿತ್ ಈ PDF ಹಾಕಿರೋದನ್ನ ವಿತ್ 2 ಫಾರ್ಮ್ಗಳನ್ನು ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಾ ಶೇರ್ ಮಾಡಿರ್ತೀನಿ. ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾರ್ದ ಜಾಯಿನ್ ಆಗ್ರಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನ್ ಇಟ್ಟಿರೋದನ್ನು ಕಮೆಂಟ್ ಕೂಡ ಮಾಡಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.